ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ನವೋದಯ ಎಕ್ಸಾಮ್ಗಾಗಿ ಇಲ್ಲಿ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಯ ಘಟಕದ ಮೇಲೆ ಕೇಳಿರುವಂತಹ ಪ್ರಶ್ನೆಗಳು, ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ಇಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಶೈಕ್ಷಣಿಕ ವಿಡಿಯೋಗಳು ತಮಗೆ ನೇರವಾಗಿ ನೋಟಿಫಿಕೇಶನ್ ಮೂಲಕ ತಲುಪುತ್ತದೆ. ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ಇಲ್ಲಿ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಯ ಏನು ಅಧ್ಯಾಯ ಇದೆ, ಆ ಅಧ್ಯಾಯದ ಮೇಲೆ ಕೇಳುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ನೋಡ್ಬೋದು, ಇಲ್ಲಿ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಇಲ್ಲಿ ನೋಡ್ಬೋದು 5 ಅಂಕಿ, ಇಲ್ಲಿ ಆಪ್ಷನ್ಸ್ಗಳಿದಾವೆ. ಇಲ್ಲಿ ನೋಡ್ಬೋದು 1, 11,000, 10,000 ಮತ್ತು 5 ಅಂತಿದೆ. 5 ಅಂಕಿ ಅಂದಾಗ ಅದು ನೋಡ್ಬೋದು 4 ಅಂಕಿ ಅಂದಾಗ 9,999 ಆಗುತ್ತೆ. 5 ಅಂಕಿ ಅಂದಾಗ ಇಲ್ಲಿ 10,000ದಿಂದ ಪ್ರಾರಂಭ ಆಗುತ್ತೆ. ಸೊ ಇದು ಮೊದಲನೇ ಆನ್ಸರ್ ಯಾವುದಾಗುತ್ತೆ ಅಂದ್ರೆ ಇಲ್ಲಿ 10,000. ಮೊದಲನೇ ಪ್ರಶ್ನೆಗೆ ಉತ್ತರ 10,000. ಇನ್ನು ಎರಡನೇದಾಗಿ ನೋಡ್ತಾ ಹೋಗಿ, ಇಲ್ಲಿ 3 ಬೇರೆ ಬೇರೆ ಅಂಕಿಗಳಿರುವ 6 ಅಂಕಿ ಅತಿ ದೊಡ್ಡ ಸಂಖ್ಯೆ. ಇಲ್ಲಿ ಕನಿಷ್ಠ 3 ಅಂಕಿಗಳು ಬೇರೆ ಬೇರೆ ಇರ್ತಾವೆ. ಇಲ್ಲಿ ನೋಡ್ಬೋದು, ಇಲ್ಲಿ 9,99,876, ಇದು 9,99,987. ಅದೇ ರೀತಿಯಾಗಿ ಇದು 9,99,999, ಇದು 9,87,654 ಅಂತಿದೆ. ಇಲ್ಲಿ ನೋಡ್ಬೋದು ಕನಿಷ್ಠ 3 ಅಂಕಿಗಳಿಂದಾರ 3 ಬೇರೆ ಬೇರೆ ಅಂಕಿಗಳಿರಬೇಕು ಅಂತ ಹೇಳಿದಾರೆ ಅವರು. ಹಾಗಾದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ 9,99,876 ಇದೆ. ಇಲ್ಲಿ ನೋಡ್ಬೋದು ಇದು 9,99,987 ಇದೆ. ಸೊ ಈ 3 ಅಂಕಿಗಳು ಇಲ್ಲಿ ಬೇರೆ ಇರುವುದರಿಂದ ಇದು 987 ಆಗುತ್ತೆ. ಇದು 876 ಇದೆ. ಇದು 87,000 ಇದೆ. ಹಾಗಾಗಿ ಇಲ್ಲಿ ಬರುವಂಥದ್ದು ಆನ್ಸರ್ ಯಾವುದು ಅಂದರೆ ಇಲ್ಲಿ 987 ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಮೂರನೇ ಪ್ರಶ್ನೆ, 1,53,468ರಲ್ಲಿ 5ರ ಸ್ಥಾನ ಬೆಲೆ. ನೋಡ್ಬೋದು ಇಲ್ಲಿ ಬಿಡಿ 10, 100, 1000, 10,000 ಅಂದರೆ ಇದು 50,000. ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ, ಇದು 50,000, ಇದು ಸರಿಯಾದ ಉತ್ತರ ಆಗುತ್ತದೆ. ಇಲ್ಲಿ 50,000 ಸ್ಥಾನದಲ್ಲಿ 5 ಇರುವುದರಿಂದ ಸೊ ಹಾಗಾಗಿ ಇದು 50,000. ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 36,18,604ರಲ್ಲಿ 6ರ ಸ್ಥಾನ ಬೆಲೆಗಳಲ್ಲಿ ವ್ಯತ್ಯಾಸ ಅಥವಾ ಅಂತರ. ಇಲ್ಲಿ ನೋಡ್ಬೋದು, ಇದು ಬಿಡಿ 10, 100, 1000, 10,000, ಇಲ್ಲಿ ಲಕ್ಷ, 6 ಲಕ್ಷ ಇದೆ. 6 ಲಕ್ಷದಲ್ಲಿ ಇಲ್ಲಿ ಎಷ್ಟಿದೆ? 600. ಸೊ 6 ಲಕ್ಷದಲ್ಲಿ 600ಅನ್ನು ನಾವಿಲ್ಲಿ ವ್ಯವಕಲನವನ್ನು ಮಾಡಿದಾಗ ಎಷ್ಟು ಉತ್ತರ ಬರುತ್ತೆ? 4 ಆಪ್ಷನ್ಸ್ಗಳಿವೆ ನೋಡ್ಬೋದು. 6 ಲಕ್ಷದಲ್ಲಿ 600 ತೆಗೆದ್ರೆ ಇಲ್ಲಿ 5,99,400 ಬರುತ್ತದೆ. ಸೊ 4ನೇ ಉತ್ತರ ಸರಿಯಾಗುತ್ತದೆ. ಇನ್ನು 5ನೇ ಪ್ರಶ್ನೆಯನ್ನು ಬರೋಣ. 300,242 ನಿರೂಪಿಸುವುದು ಅಂದರು. ನೋಡ್ಬೋದು 300,000 ಅಂತ ಹೇಳಿದ್ದಾರೆ. ಸೊ ಇಲ್ಲಿ 242 ನೋಡ್ಬೋದು. ತಾವು ಕೂಡ ಇಲ್ಲಿ 300,242 ಈ ರೀತಿ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಸಿ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 6ನೇ ಪ್ರಶ್ನೆ ಬರೋಣ. ಇಲ್ಲಿ 15 ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಇಲ್ಲಿ 3 ಅಂಕಿ ಇದಾವೆ. ಇಲ್ಲಿ 5, 7 ಅಂದರೆ ಇದು 100, 1000, 10,000, ಲಕ್ಷ, ದಶಲಕ್ಷ, 15,08,000. ಸೊ ಇಲ್ಲಿ ನೋಡ್ತಾ ಹೋದರೆ 4 ಆಪ್ಷನ್ಸ್ಗಳಲ್ಲಿ ಯಾವುದಾಗುತ್ತೆ ಅಂದರೆ ಇಲ್ಲಿ 15,08,000 ಇದೆಯಲ್ಲ, ಬಿ ಆನ್ಸರ್, ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 7ನೇ ಪ್ರಶ್ನೆ ಬರೋಣ. 35,480 ಸಂಖ್ಯೆಯಲ್ಲಿ 3ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳಲ್ಲಿನ ವ್ಯತ್ಯಾಸ ಅಂತಾರೆ. ನೋಡಬಹುದು 3ರ ಸ್ಥಾನ ಬೆಲೆ ಎಷ್ಟಿದೆ ಅಂದರೆ ಇಲ್ಲಿ 30,000 ಇದೆ. ಹಾಗಾದರೆ ಮುಖ ಬೆಲೆ ಎಷ್ಟಿದೆ? 3 ಇದೆ. 30,000ದಲ್ಲಿ 3 ಹೋದರೆ ಎಷ್ಟಾಗುತ್ತೆ? ಇಲ್ಲಿದೆ ನೋಡಿ ಆಪ್ಷನ್, 4 ಆಪ್ಷನ್ಸ್ಗಳಲ್ಲಿ 0, ಇದು 30,003, 5,480, 29,997. 30,000ದಲ್ಲಿ ಈ ಏನದು 3ರ ಸ್ಥಾನ ಬೆಲೆ 30,000 ಇದೆಯಲ್ಲ, ಅದರಲ್ಲಿ 3 ಮೈನಸ್ ಮಾಡಬೇಕು. ವ್ಯವಕಲನ ಮಾಡಿದರೆ ಬರುವಂಥದ್ದು 29,997 ಆಗುತ್ತದೆ. ಇನ್ನು ನೆಕ್ಸ್ಟು, ಇನ್ನು 8ನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ, ಇಲ್ಲೇನು ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ 3 ಮತ್ತು 5ರ ಸ್ಥಾನ ಬೆಲೆಗಳಿರುವ ಅಂತರ ಅಂದಿದ್ದಾರೆ. ನೋಡ್ಬೋದು ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ ಅಂದರೆ 97,63,452. ಇದರಲ್ಲಿ 3 ಮತ್ತು 5ರ ಸ್ಥಾನ ಬೆಲೆಗಿರುವ ವ್ಯತ್ಯಾಸ. 3 ಏನಿದೆ 1000 ಸ್ಥಾನದಲ್ಲಿದೆ. ಇಲ್ಲಿ 5 ಇಲ್ಲಿ 50ರ ಅಥವಾ 10ರ ಸ್ಥಾನ ಅಂದರೆ 50 ಆಗುತ್ತೆ. ಸೊ ಹಾಗಾದರೆ 3,000ದಲ್ಲಿ 50 ಹೋದರೆ ಎಷ್ಟಾಗುತ್ತೆ? ನೋಡಿ 4 ಆಪ್ಷನ್ಸ್ಗಳಿವೆ. ಇಲ್ಲಿ ಎ 250, 2,950, 295, 2,995 ಅಂತಿದೆ. ಇಲ್ಲಿ 5,000ದಲ್ಲಿ ಇಲ್ಲಿ ನೋಡ್ತಾ ಹೋಗ್ಬೋದು. 3,000ದಲ್ಲಿ 50 ಹೋದರೆ
2950. ಬಿ ಆಪ್ಷನ್ ಸರಿಯಾಗುತ್ತದೆ. ಇನ್ನು 9ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 154,000 ಪ್ಲಸ್ 310 ಪ್ಲಸ್ 4810 ಇದಕ್ಕೆ ಸಮನಾಗಿದ್ದು ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ 3 ಅಂಕಿಗಳ ನಂತರ ಇಲ್ಲಿ ಕಾಮ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನೋಡ್ತಾ ಹೋಗಿದ್ರೆ ತಮಗೂ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು 154 310 48 ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನೊಂದು 11ನೇ ಪ್ರಶ್ನೆಯನ್ನು ನೋಡೋಣ. 63,999 ಸಮೀಪವರ್ತಿ ಸಂಖ್ಯೆ ಅಥವಾ ಅದಕ್ಕೆ ಸಮೀಪ ಇರುವುದು ಯಾವುದು ಅಂತ ನೋಡ್ತಾ ಹೋದರೆ ಇಲ್ಲಿ 63,999 ಇರುವುದರಿಂದ ಇಲ್ಲಿ ತಾವು ನೋಡಿಕೊಂಡ ಹಾಗೆ ಇಲ್ಲಿ ಸಮೀಪ ಅಂದಾಗ ಅದು 64,000 ಆಗುತ್ತೆ. ಕೇವಲ ಒಂದನ್ನು ಸೇರಿಸಿದರೆ ಮುಂದಿನ ಸಂಖ್ಯೆ ಬರುವುದರಿಂದಾಗಿ ಇಲ್ಲಿ 64,000 ಆಗುತ್ತದೆ. ಇನ್ನು 12ನೇ ಪ್ರಶ್ನೆ ನೋಡ್ಬೋದು. 4 ಅಂಕಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ. 4 ಅಂಕೆ ಅತಿ ದೊಡ್ಡದು ಅಂದರೆ ಇಲ್ಲಿ 9,999. ಇನ್ನು ಅತಿ ಚಿಕ್ಕ ಸಂಖ್ಯೆ ಅಂದರೆ 1,000. ಸೊ 9,999ರಲ್ಲಿ 1,000 ಮೈನಸ್ ಮಾಡಿದಾಗ ಬರುವಂಥದ್ದು 8,999 ಆಗುತ್ತದೆ. ಇನ್ನು 15ನೇ ಪ್ರಶ್ನೆ 9, 8, 5, 7 ಈ ಅಂಕಿಗಳನ್ನು ಉಪಯೋಗಿಸಿ ಬರೆಯಬಹುದಾದ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಇಲ್ಲಿ ನೋಡಿ, ಎಲ್ಲ ಸಂಖ್ಯೆಗಳನ್ನು ಬಳಸ್ಕೊಂಡು ನಾವು ಚಿಕ್ಕ ಸಂಖ್ಯೆಯನ್ನು ರಚನೆ ಮಾಡಬೇಕು. ಹಾಗಾದರೆ ಮೊದಲಿಗೆ 5 ತಗೋಬೇಕು, ಆಮೇಲೆ 7, ಆಮೇಲೆ 8, ಆಮೇಲೆ 9. ಹಾಗಾದರೆ ನೋಡ್ತಾ ಹೋಗಿ ಇಲ್ಲಿ 5, 7, 8, 9 ಇದೆಯಲ್ಲ, ಇದು ಚಿಕ್ಕ ಸಂಖ್ಯೆ ಆಗುತ್ತದೆ. ಅಂದರೆ 5,789. ಇನ್ನು ನೆಕ್ಸ್ಟ್ ನೋಡೋಣ. ಇಲ್ಲಿ 40 ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿ. 45 ಕೋಟಿ 38 ಲಕ್ಷದ 29,097ರಲ್ಲಿ 1 ಮತ್ತು 9ರ ಸ್ಥಾನ ಬೆಲೆಗಳ ಗುಣಲಬ್ಧವೇನು ಅಂತ ಹೇಳಿದ್ದಾರೆ. ಇದು ಸಿಂಪಲ್ ಇದೆ. ಏನು ಗೊತ್ತಾ, 1ರ ಸ್ಥಾನ ಬೆಲೆ ಎಷ್ಟು ಅಂದರೆ ಇಲ್ಲಿ ಬಿಡಿ 10, 100, 1000, 1,000. 1,000ರಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ 9ರ ಸ್ಥಾನ ಬೆಲೆ ಎಷ್ಟು 90. 1,000ಕ್ಕೆ 90ರಿಂದ ಗುಣಾಕಾರ ಮಾಡಿ ಅಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡ್ತಾ ಹೋದರೆ ತಮಗೂ ತಿಳಿಯುತ್ತದೆ. ಇಲ್ಲಿ ತಿಳಿಸ್ತೀನಿ ತಮಗೆ. ಇಲ್ಲಿ ನೋಡ್ಬೋದು 1,000 ಇಂಟು 90. ಸೊ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ 0, ಇಲ್ಲಿ 0, ಇಲ್ಲಿ 0, ಇಲ್ಲಿ 90, ಒಂದಲೇ 90. ಸೊ ಇಲ್ಲಿ 5 ಅಂಕಿ ಬಂದಿರೋದ್ರಿಂದ 90,000. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ, ಅದು ಬಿ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. 90,000 ಅಂದರೆ ಇದು 16ನೇ ಪ್ರಶ್ನೆಯ ಆನ್ಸರ್ ಯಾವುದು, ಬಿ ಆಗುತ್ತದೆ. ಇನ್ನು ನೆಕ್ಸ್ಟು ಇಲ್ಲೊಂದು ಪ್ರಶ್ನೆ ಇದೆ. 99,999ರಲ್ಲಿ 1 ಸೇರಿಸಿದ್ರೆ ಎಷ್ಟಾಗುತ್ತೆ? ಇದಕ್ಕೆ 1 ಸೇರಿಸಿದ್ರೆ ಇಲ್ಲಿ ಸುಮಾರು 1 ಲಕ್ಷ. ಸರಿಯಾದ ಉತ್ತರ ಎಷ್ಟಾಗುತ್ತೆ ನೋಡಿ, ಇಲ್ಲಿ ಸಿ ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ. ಸೊ ಸಿ ಆಪ್ಷನ್. ಇನ್ನು ನೆಕ್ಸ್ಟು 3,14,381ರಲ್ಲಿ 1ರ ಸ್ಥಾನ ಬೆಲೆಗಳಲ್ಲಿನ ಅಂತರ. ಇಲ್ಲಿ ನೋಡ್ಬೋದು, ಇದು 10,000 ಸ್ಥಾನದಲ್ಲಿದೆ, ಇದು ಬಿಡಿ ಸ್ಥಾನದಲ್ಲಿ 1 ಇದೆ. ಸೊ ಈ 10,000ದಲ್ಲಿ 1ಅನ್ನು ಮೈನಸ್ ಮಾಡಬೇಕು. ಹಾಗಾದರೆ ಬರುವಂಥ ಉತ್ತರ ಎಷ್ಟು ಇಲ್ಲಿ 9,999. ಇದು ಸರಿಯಾದ ಉತ್ತರ ಆಗುತ್ತದೆ 19ನೇ ಪ್ರಶ್ನೆಗೆ. ಇನ್ನು ಇಲ್ಲಿ ನೋಡ್ತಾ ಹೋಗಿ 20ನೇ ಪ್ರಶ್ನೆ. 98,530ರಲ್ಲಿ 10,000ಗಳು ಎಷ್ಟಿವೆ? ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಬಿಡಿ 10, 100, 1000, 10,000. 10,000ದಲ್ಲಿ ನೋಡ್ತಾ ಹೋದರೆ ಇಲ್ಲಿ ಎಷ್ಟಿದಾವಂತೆ ಗೊತ್ತಾಗುತ್ತೆ, 9 ಇದಾವೆ. ಸೊ ಆಪ್ಷನ್ ಎ ಇದೆಯಲ್ಲ, ಇದು ಸರಿಯಾದ ಉತ್ತರ. 10,000ಕ್ಕೆ 9ರಲ್ಲಿ ಗುಣಾಕಾರ ಮಾಡಿದರೆ ಅದು ಎಷ್ಟು ಬರುತ್ತೆ, 90,000 ಬರುತ್ತದೆ. ಇನ್ನು ನೆಕ್ಸ್ಟು 1ರಿಂದ 10ರವರೆಗಿನ ಅವಿಭಾಜ್ಯ ಸಂಖ್ಯೆಗಳೆಷ್ಟು ನೋಡಿದರೆ ಗೊತ್ತಾಗುತ್ತೆ ತಮಗೂ ಕೂಡ. ಇಲ್ಲಿ ನೋಡ್ಬೋದು, ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಕೇವಲ ಇಲ್ಲಿ 2 ಅಪವರ್ತನಗಳನ್ನು ಹೊಂದಿರ್ತದೆ. ಸೊ 2, 3 ಮತ್ತು ಇಲ್ಲಿ 5, 7. ಸೊ ಒಟ್ಟು 4 ಇದಾವೆ. ಹಾಗಾಗಿ ಬಿ ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ.